ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿರಣ್ಯ ಸೂರ್ಯವಂಶಿ. 3 ಇಯರ್ LLB ಅಡ್ಮಿಷನ್ಗಾಗಿ ಯಾರ್ಯಾರು ಓಡಾಡ್ತಾ ಇದ್ರು ಈ ವಿಡಿಯೋ ನಿಮಗಾಗಿ. ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ. ಸ್ಕಿಪ್ ಮಾಡಿದರೆ ನೀವು ಎಲ್ಲಾದರೂ ಮಿಸ್ಟೇಕ್ ಮಾಡ್ಬೋದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೇ ಇರ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ, ಆಯಿತಾ? ಈಗ 3 ಇಯರ್ LLBಗೆ ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇದೆ ಅಂದರೆ, ಅರ್ಜಿ ಸಲ್ಲಿಸುವ ದಿನಾಂಕ ಯಾವ ರೀತಿಯಾಗಿದೆ ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗೆ, ನೀವು ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು, ಆನ್ಲೈನಾ ಅಥವಾ ಆಫ್ಲೈನಾ, ಈ ಒಂದು ವಿಷಯ ಮತ್ತು ಅರ್ಜಿಯನ್ನು ಯಾರು ಹಾಕ್ಬೋದು ಅಂತಕ್ಕಂಥ ವಿಷಯವನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡದೇ ಇರ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವೇ ಖುದ್ದಾಗಿ KSLU ಅಂಡರಲ್ಲಿ ಇರ್ತಕ್ಕಂಥ 3 ವರ್ಷದ ಕಾನೂನು ಇರ್ತಕ್ಕಂಥ ಕಾಲೇಜ್ಗಳಿಗೆ ನೀವು ಯಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಷ್ಟಪಡ್ತೀರೋ, ನೀವೇ ಖುದ್ದಾಗಿ ನೀವು ಯಾವ ಕಾಲೇಜ್ ಇಷ್ಟಪಡ್ತೀರೋ ಪ್ರತಿಯೊಂದು ಕಾಲೇಜಿಗೆ, ಒಂದೇ ಕಾಲೇಜ್ ಅಂತ ಇಲ್ಲ, ನೀವು ಎಷ್ಟು ಕಾಲೇಜ್ ಬೇಕಾದರೂ ನೀವು ಅಪ್ಲಿಕೇಶನ್ನ ಹಾಕಿ ಬರಬೇಕು. ಅದು ಅಪ್ಲಿಕೇಶನ್ ಆಫ್ಲೈನೇ ಇರುವಂಥದ್ದು. ಸೊ ಹಾಗಾಗಿ ಯಾರು ಆನ್ಲೈನ್ ಮೂಲಕ 3 ಇಯರ್ LLBಗೆ KSLU ಅಂಡರ್ ಬರ್ತಕ್ಕಂಥ ಯಾವುದೇ ಕಾಲೇಜಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ಇದು ಇಲ್ಲ. ಸೊ ಹಾಗಾಗಿ ನೀವೇ ಆಫ್ಲೈನ್ ಮೂಲಕ ಯಾವುದೇ ಕಾಲೇಜ್ಗೂ ನೀವು ಎಷ್ಟು ಕಾಲೇಜ್ ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅಪ್ಲಿಕೇಶನ್ ಹಾಕಲಿಕ್ಕೆ ಅದು ಸುಮಾರು ಪೇಜ್ ಇರುತ್ತೆ. ಆ ಪೇಜ್ ನೀವು ಕಟ್ಟಲಿಕ್ಕೆ ಗಟ್ಟಿಯಾಗಿದ್ದೀರಿ ಅಂತಂದರೆ ನೀವು ಹಾಕಿ ಬರ್ಬೋದು, ಎಷ್ಟು ಕಾಲೇಜ್ ಬೇಕಾದ್ರೂ ಹಾಕ್ಬೋದು. ಸೊ ಹಾಗಾಗಿ ಹಾಕಿದ ಮೇಲೆ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ, ನಿಮಗೆ ಗೌರ್ಮೆಂಟ್ ಶೀಟ್ ಹೆಂಗಾಗುತ್ತೆ ಮತ್ತು ಪ್ರೈವೇಟ್ ಶೀಟ್ ಯಾವ ರೀತಿಯಾಗಿ ಕೊಡ್ತಾರೆ ಅಂತಕ್ಕಂಥ ವಿಷಯ. ಸೊ ಈ ಒಂದು ವಿಷಯ ಮುಖಾಂತರ ತಿಳಿಯೋದೇನೆಂದರೆ, ನೀವು ಅಪ್ಲಿಕೇಶನ್ ಹಾಕಿ ಬಂದಮೇಲೆ ನೀವು ಯಾವ ಕಾಲೇಜ್ ಅಪ್ಲಿಕೇಶನ್ ಹಾಕಿರ್ತೀರೋ ಆ ಕಾಲೇಜಲ್ಲಿ ನಿಮಗೆ ಗೌರ್ಮೆಂಟ್ ಶೀಟನ್ನು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಹಾಕಿರ್ತಕ್ಕಂಥ ಪ್ರತಿಯೊಂದು ಕಾಲೇಜ್ನಲ್ಲಿ ಕಟಪ್ ಎಲ್ಲಿ ನಿಂತಿದೆ ಅಂತ ಪ್ರೀವಿಯಸ್ ಇಯರ್ದು ಕಟಪ್ ಅಂದರೆ ಮೆರಿಟ್ ಲಿಸ್ಟ್ ಕಟಪ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಂಡು ಆ ಅರ್ಜಿನ ಸಲ್ಲಿಸಿ. ಸೊ ಹಾಗಾಗಿ ಆ ಅರ್ಜಿ ಸಲ್ಲಿಸಿದಾಗ ನಿಮ್ಗೆ ಗೌರ್ಮೆಂಟ್ ಶೀಟ್ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಕ್ಲಾರಿಫೈ ಆವಾಗಲೇ ಮಾಡ್ಕೊಂಬಿಡಿ. ಹಾಗಾಗಿ ನೀವು ಒಂದೇ ಕಾಲೇಜಿಗೆ ಯಾವ ಸೀಮಿತವಾಗಿರಬೇಡಿ. ಗೌರ್ಮೆಂಟ್ ಶೀಟ್ ಬೇಕಾ ಅಂತ ಹೇಳಿದ್ರೆ ಸುಮಾರು ಕಾಲೇಜ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿ. ಸೊ ಹಾಗಾಗಿ ಎಬೋ 80 ಇದ್ದವರು ನೀವು ಯಾವ ಕಾಲೇಜ್ ಹಾಕ್ತಿರೋ ನೀವು ಅಲ್ಲಿ ಗೌರ್ಮೆಂಟ್ ಶೀಟ್ ಆಗುತ್ತೆ. ಸೊ ಅದೊಂದು ಏನಿಲ್ಲ, ಬಿಲೋ 80 ಇರೋರು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದೇ ಕಾಲೇಜಿಗೆ ನೀವು ವೇಟ್ ಮಾಡಲಿಕ್ಕೆ ಹೋಗಬೇಡಿ. ಬಿಲೋ 80 ಇರುವಂಥವ್ರು ಸುಮಾರು ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಗೆ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಫೀ ಇರುತ್ತೆ ಅದನ್ನೆಲ್ಲ ತುಂಬಿ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಆಗುತ್ತೆ. ಅಪ್ಲಿಕೇಶನ್ ಹಾಕಿದ್ ಬಂದಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಅಂತ ಬಿಡ್ತಾರೆ. ಮೆರಿಟ್ ಲಿಸ್ಟ್ ಬಿಟ್ಟ ಮೇಲೆ ನಿಮಗೆ ನಿಮ್ಮ ಪರ್ಸೆಂಟೇಜ್ಗೆ ತಕ್ಕಾಗಿ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಬಂತು ಅಂದರೆ ನೀವು ಇಮಿಡಿಯೇಟ್ ಆಗಿ ಒಂದು 3 ರಿಂದ 4 ದಿನಗಳ ಒಳಗಾಗಿ ನಿಮ್ಗೆ ಕಾಲಾವಕಾಶ ಕೊಡ್ತಾರೆ. ಅಷ್ಟು ದಿನದೊಳಗೆ ನೀವು ಅಪ್ಲಿಕೇಶನ್ ನೀಡಿರ್ತಕ್ಕಂಥ ನಿಮ್ಮ ಕಾಲಾವಕಾಶದಲ್ಲಿ ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡ್ಬರ್ಬೇಕಾಗುತ್ತೆ. ನೀವು ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸೀಟನ್ನು ಬೇರೆಯವರಿಗೆ ಅಂದರೆ ಸೆಕೆಂಡ್ ರೌಂಡ್ಗೆ ಮೀಸಲಿಡ್ತಾರೆ. ಸೊ ಹಾಗಾಗಿ ಯಾರು ಡಿಲೇ ಮಾಡದೇ ಇರ ಫಸ್ಟ್ ಲಿಸ್ಟಲ್ಲಿ ಬಂದರೆ ಇಮಿಡಿಯೇಟ್ ಆಗಿ ಹೋಗಿ ಕಾಲೇಜ್ಗೆ ನಿಮ್ಮ ಅಡ್ಮಿಷನನ್ನು ಮಾಡಿಸ್ಕೊಂಡು ಬನ್ನಿ. ಅದಂದರೆ ಸೆಕೆಂಡ್ ಲಿಸ್ಟ್ನಲ್ಲಿ ಬಿಟ್ಟರು ಸಹ ನಿಮ್ಮದು ಗೌರ್ಮೆಂಟ್ ಶೀಟ್ ಆಗುತ್ತೆ. ಫಸ್ಟ್ ಲಿಸ್ಟ್ ಮತ್ತು ಸೆಕೆಂಡ್ ಲಿಸ್ಟ್ ಇದೇ ರೀತಿಯಾಗಿ, ಫಸ್ಟ್ ಲಿಸ್ಟ್ ಯಾವ ರೀತಿ ಬಿಡ್ತಾರೋ ಸೆಕೆಂಡ್ ಲಿಸ್ಟ್ ಕೂಡ ಅದೇ ರೀತಿಯಾಗಿ ಬಿಡ್ತಾರೆ. ಸೊ ಹಾಗಾಗಿ ಫಸ್ಟ್ ಲಿಸ್ಟಲ್ಲಿ ಮತ್ತು ಸೆಕೆಂಡ್ ಲಿಸ್ಟಲ್ಲಿ ಯಾರಿಗೆ ಹೆಸರು ಬಂದಿರುತ್ತೆಯೋ ಪ್ರತಿಯೊಂದು ಕಾಲೇಜಲ್ಲಿ ನೀವು ಈಗ ಇನ್ನು ಸುಮಾರು ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿರ್ತೀರಿ. ಸೊ ಈ ಸುಮಾರು ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿದಾಗ ನಿಮ್ದು ಯಾವ ಕಾಲೇಜ್ಗೆ ಇಷ್ಟ ಬರುತ್ತೋ, ಈಗ ಸುಮಾರು ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ, ಒಂದು 4 ಕಾಲೇಜಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ. ಸೊ 4 ಕಾಲೇಜಲ್ಲಿ ನೀವು ಸೆಲೆಕ್ಟ್ ಆದರೂ ಸಹ ನಿಮ್ಗೆ ಯಾವ ಕಾಲೇಜ್ ಇಷ್ಟ ಆಗುತ್ತೋ ಆ ಕಾಲೇಜಿಗೆ ಒಂದು ಕಾಲೇಜಿಗೆ ಮಾತ್ರ ನೀವು ಅಡ್ಮಿಷನ್ ಮಾಡಿಸ್ಕೋಬೇಕು. ಒಂದು ಕಾಲೇಜಿಗೆ ಮಾತ್ರ ನೀವು ಹೋಗಿ ವಿಸಿಟ್ ಮಾಡಿ ಹೇಳಿಬರಬೇಕು. ನೀವು 2 ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಲಿಕ್ಕೆ ಹೋದರೆ ಫೈನ್ ಬೀಳುತ್ತೆ, ನಿಮ್ಮದು ಅಡ್ಮಿಷನ್ ಪ್ರೊಸೆಸ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಒಂದು ಕಾಲೇಜಲ್ಲಿ ನಿಮಗೆ 4 ಕಾಲೇಜ್ ಹಾಕಿದ್ರಿ, ನಿಮ್ಗೆ ಅದರ 3 ಕಾಲೇಜಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂದಾಗ ನೀವು 3 ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಗೆ ಯಾವ ಕಾಲೇಜಲ್ಲಿ ಇರುತ್ತೆ, 3 ಕಾಲೇಜಲ್ಲಿ ಯಾವ ಚೆನ್ನಾಗಿರುತ್ತೆ ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಕೋಬೇಕಾಗತ್ತೆ. ಅದಲ್ಲದೆ ಅಪ್ಲಿಕೇಶನ್ ದಿನಾಂಕ ಅಂತ ಕೇಳಿದ್ರಿ. ಸೊ KSLU ಅಂಡರ್ ಬರ್ತಕ್ಕಂಥ 2026 ಮತ್ತು 27ನೇ ಬ್ಯಾಚ್ಗೆ ಇನ್ನೂ 3 ಇಯರ್ LLBಗಾಗಿ ಇನ್ನೂ ಯಾವುದೇ ಯೂನಿವರ್ಸಿಟಿಯಿಂದ ನೋಟಿಫಿಕೇಶನ್ ಬಂದಿಲ್ಲ. ಅದಲ್ಲದೆ ಸುಮಾರು ಕಾಲೇಜ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಡ್ಮಿಷನ್ ತೊಗೊಳ್ತಾ ಇದ್ದಾರೆ. ಅಂದರೆ ಅಡ್ಮಿಷನ್ ಅಲ್ಲ, ಸುಮಾರು ಕಾಲೇಜ್ಗಳಲ್ಲಿ ಅಪ್ಲಿಕೇಶನ್ಗಳನ್ನು ತೊಗೊಳ್ತಾ ಇದ್ದಾರೆ. ಅಪ್ಲಿಕೇಶನ್ಗಳನ್ನು ಯಾವ ರೀತಿ ತೊಗೋತಾರೆ ಅಂದರೆ, ನೀವು 3 ಇಯರ್ LLBಗೆ ಈಗ KSLU ಅಂಡರ್ ಬಂದಾಗ ನೋಟಿಫಿಕೇಶನ್ ಬಂದಾಗ ಯಾವ ರೀತಿ ಅಪ್ಲಿಕೇಶನ್ ತೊಗೊಳ್ತಾರೆ ಈಗಲೂ ಸಹ ಅದೇ ರೀತಿಯಾಗಿ ಅಪ್ಲಿಕೇಶನ್ ತೊಗೊಳ್ತಾರೆ. ಬಟ್ ಅದೇನಿಲ್ಲ, ಅಡ್ವಾನ್ಸ್ ಆಗಿ ತೊಗೋತಾ ಇದ್ರೆ ಅಂದರೆ ಭಯ ಏನು ಬೇಡ. ಇನ್ನೊಂದು ಟೈಮ್ ಸುಮಾರಿದೆ, ಸುಮಾರು ಟೈಮ್ಗಳಿರೋದ್ರಿಂದ ಭಯ ಏನು ಬೇಡ. ನಿಮಗೆ ಅಪ್ಲಿಕೇಶನ್ ಬಂದ ನಾನು ಇಂಟಿಮೇಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ.
ಈಗ ನೀವು ತಿಳ್ಕೊಂಡ್ರಿ ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ, ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಗೌರ್ಮೆಂಟ್ ಶೀಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಪ್ರೈವೇಟ್ ಶೀಟ್ ಯಾವ ರೀತಿಯಾಗಿ ಬರುತ್ತೆ ಅಂತಂದ್ರೆ, ಪ್ರೈವೇಟ್ ಶೀಟ್ ಬರ್ತಕ್ಕಂಥದ್ದು ಸುಮಾರು ಫಸ್ಟ್ ಲಿಸ್ಟ್ ಮತ್ತೆ ಸೆಕೆಂಡ್ ಲಿಸ್ಟ್ ಗೌರ್ಮೆಂಟ್ ಶೀಟ್ ಆದ್ಮೇಲೆ ಥರ್ಡ್ ಲಿಸ್ಟ್ ಏನ್ ಬರುತ್ತೆ ಅದು ಪ್ರೈವೇಟ್ ಶೀಟ್ ಆಗಿರುತ್ತೆ, ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಆಗಿರುತ್ತೆ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವು ಅಡ್ಮಿಷನ್ ತಗೊಳ್ಳೋದಿದ್ರೆ ತಗೊಳ್ಬಹುದು ಅಂತ ಹೇಳಿದ್ರೆ ತಗೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲ ಒನ್ ಇಯರ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಕೋಟಾ ಬಂದ್ರೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದಿಷ್ಟು ಗೌರ್ಮೆಂಟ್ ಶೀಟ್ ಮತ್ತೆ ಪ್ರೈವೇಟ್ ಶೀಟ್ ಯಾವ ರೀತಿಯಾಗಿ ಆಗುತ್ತೆ, ಮತ್ತು ಅಪ್ಲಿಕೇಶನ್ ಅನ್ನ ಯಾವ ರೀತಿ ಹಾಕಬೇಕು ಅಂತಕ್ಕಂಥದ್ದನ್ನು. ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಯಾವುದೇ ಆನ್ಲೈನ್ ಮೂಲಕ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ 3 ಇಯರ್ LLB KSL ಅಂಡರ್ ಬರ್ತಕ್ಕಂಥ ಕಾಲೇಜ್ಗಳಿಗೆ. ಸೊ ಹಾಗಾಗಿ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವಷ್ಟು ಜನ ಲಿಂಕ್ ಕೇಳ್ತಾ ಇದ್ದೀರಿ. ಯಾವುದೇ ರೀತಿಯಾಗಿ ಲಿಂಕ್ ಇಲ್ಲ 3 ಇಯರ್ LLB ಅಡ್ಮಿಷನ್ಗೆ KSL ಅಂಡರ್ ಬರ್ತಕ್ಕಂಥ 3 ಇಯರ್ ಕಾಲೇಜುಗಳಿಗೆ. ಸೊ ಹಾಗಾಗಿ ಒತ್ತಿ ಹೇಳ್ತಾ ಇದ್ದೀನಿ. ಅದಲ್ಲದೆ ಅಡ್ಮಿಷನ್ ಡೇಟ್ ಅಂದ್ರೆ ಯೂನಿವರ್ಸಿಟಿ ನೋಟಿಫಿಕೇಶನ್ ಬಂದರೆ ಅಡ್ಮಿಷನ್ ಡೇಟ್ ಬರುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ನೀವು ವೇಟ್ ಮಾಡಿ. ಯಾವ್ದಾದ್ರು ಕಾಲೇಜಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಕಾಲೇಜಲ್ಲಿ ಅಡ್ವಾನ್ಸ್ ಆಗಿ ಅಪ್ಲಿಕೇಶನ್ ತಗೋತಾ ಇದ್ದಾರೆ ಅಂದರೆ ಹೋಗಿ ಕೊಟ್ಟು ಬರ್ಬೋದು, ಅದಕ್ಕೇನಿಲ್ಲ. ನಂತರ ನೀವು ಇದೇ ರೀತಿಯಾಗಿ ಈ ರೀತಿಯಾಗಿ ಅರ್ಜಿ ಸಲ್ಲಿಸುವ ದಿನಾಂಕದ ಬಗ್ಗೆ ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡ್ರಿ. ಈಗ ಅರ್ಜಿಯನ್ನ ಯಾರು ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇದ್ದೀರಿ ಅಂತಂದ್ರೆ ವಯೋಮಿತಿ ಕೇಳ್ತಾ ಇದ್ದೀರಿ. ಸೊ LLB ಕಲೀಲಿಕ್ಕೆ ಯಾವುದೇ ವಯೋಮಿತಿ ಇರೋದಿಲ್ಲ. ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು, ಮತ್ತೆ ಯಾರೇ ಬೇಕಾದ್ರೂ ಅಡ್ಮಿಷನ್ ಮಾಡಿಸ್ಬೋದು. ಆದರೆ 3 ಇಯರ್ ಡಿಗ್ರಿ ಕಂಪಲ್ಸರಿಯಾಗಿ ಕಲ್ತಿರಲೇಬೇಕಾಗುತ್ತೆ. 3 ಇಯರ್ ಡಿಗ್ರಿ ನೀವು ಪ್ರೀವಿಯಸ್ ಆಗಿ BA BCom BSc ಸೈನ್ಸ್ ಬೇಕಾದ್ ಮಾಡ್ಕೊಂಡ್ಬನ್ನಿ. ಯಾವುದೇ ಎನಿ ಡಿಗ್ರಿ 3 ಇಯರ್ LLBಗೆ ನೀವು ಮಾಡ್ಕೊಂಡ್ಬಂದ್ರಿ ಅಂತ ಹೇಳಿದ್ರೆ ನಿಮಗೆ 3 ಇಯರ್ LLBಗೆ ಅಡ್ಮಿಷನ್ ಕೊಡ್ತಾರೆ. ಸೊ ಹಾಗಾಗಿ ವಯೋಮಿತಿ ಕೇಳ್ತಾ ಇದ್ದೀರಿ. ವಯೋಮಿತಿ ಯಾವುದೇ ಲಿಮಿಟ್ ಇಲ್ಲ, ನೀವು ಎಷ್ಟು ಏಜ್ ಬೇಕಾದರೂ ಆಗ್ಬೋದು. ಸುಮಾರು 60 ಏಜ್ ಮಟನೂ ನಿಮಗೆ LLB ಕಲೀಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಮೂಲಕ ಹೇಳ್ತೀನಿ, ಅರ್ಜಿ ಸಲ್ಲಿಸುವ ದಿನಾಂಕ, ಆಯ್ಕೆ ಪ್ರಕ್ರಿಯೆ ಹೇಗೆ, ಅರ್ಜಿ ಯಾರನ್ನು ಸಲ್ಲಿಸಬಹುದು ಅಂತಕ್ಕಂಥ ಈ ಮೂಲಕ ನಿಮ್ಗೆ ಹೇಳಿದೆ. ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ. ಕೌನ್ಸಿಲಿಂಗ್ ಅಂತಂದರೆ ಕೆಲವೊಂದಿಷ್ಟು ಕಾಲೇಜ್ಗಳನ್ನು ಮಾಡ್ತಾರೆ, ಕೆಲವೊಂದು ಕಾಲೇಜಲ್ಲಿ ಮಾಡಲ್ಲ. ಕೌನ್ಸಿಲಿಂಗ್ ಅಂದರೆ ನಿಮಗೆ ಈಗ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಲಾಸ್ಟಿಗೆ ಅಥವಾ ಮೆರಿಟ್ ಲಿಸ್ಟಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಕೌನ್ಸಿಲಿಂಗ್ ಮೂಲಕ ನಿಮಗೆ ಮೆರಿಟ್ ಲಿಸ್ಟಲ್ಲಿ ಬರೋ ಹಾಗೆ ಯಾವುದೋ ಒಂದು ಸೀಟ್ ನಿಮಗೆ ಕೊಡೋದು ಕಾಲೇಜಲ್ಲಿ ಇಚ್ಛೆ ಇತ್ತು ಅಂತ ಹೇಳಿದ್ರೆ ನಿಮಗೆ ಕೌನ್ಸಿಲಿಂಗ್ ಕರೀತಾರೆ. ಕೌನ್ಸಿಲಿಂಗ್ ಅಟೆಂಡ್ ಆಗಿ ಕೌನ್ಸಿಲಿಂಗಲ್ಲಿ ಏನೋ ಪ್ರಶ್ನೆ ಕೇಳ್ತಾರೆ ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ನೀವು ಸರಿಯಾಗಿದ್ದರೆ ನೀವು ಗೌರ್ಮೆಂಟ್ ಶೀಟ್ ಸಿಗ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೇನೆ. ಹಾಗೇನೆ ಈಗ 3 ಇಯರ್ LLB ಅಡ್ಮಿಷನ್ ಮಾಡಿಸ್ತೀರಿ. ಈಗ ನಿಮಗೆ 3 ಇಯರ್ LLB ಅಡ್ಮಿಷನ್ ಮಾಡಿಸಲಾಗ ನಿಮಗೆ ಮುಖ್ಯ ಸೂಚನೆಗಳಂತ ಇರುತ್ತೆ. ಕಾಲೇಜಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡ್ತೀರಿ, ಎಕ್ಸೆಪ್ಟ್ ಮಾಡ್ತೀರಿ ಅಂತಂದರೆ ಅಡ್ಮಿಷನ್ ಹಾಕ್ಬೋದು. ಅದಲ್ಲದೆ 3 ಇಯರ್ LLB ನೀವು ಅಥವಾ 5 ಇಯರ್ LLBಗೆ ಯಾವುದೇ LLB ಅಡ್ಮಿಷನ್ ಮಾಡಿಸ್ಬೇಕಾದ್ರೂ ನಿಮ್ಮ ಮೇಲೆ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ಮೇಲೆ ಕೇಸ್ ಅಥವಾ ದೂರು ದಾಖಲಾಗಿತ್ತು ಅಂತ ಹೇಳಿದ್ರೆ ಅದನ್ನು ನೀವು ಅಡ್ಮಿಷನ್ ಆದಮೇಲೆ 3 ವರ್ಷದ ಒಳಗಾಗಿ ಅದನ್ನು ಖುಲಾಸೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೆ ಬಾರ್ ಕೌನ್ಸಿಲಿಂದ ಸನದ್ ಅಂದರೆ ಲೈಸೆನ್ಸ್ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ಏನಾದರೂ ಕೇಸ್ ಇದ್ದರೆ ಆ ಕೇಸನ್ನು ಈಗಲೇ ನೀವು 3 ವರ್ಷದ ಒಳಗಾಗಿಯೇ ಇದು ಮಾಡ್ಕೊಂಬಿಡಿ, ಕ್ಲಿಯರ್ ಮಾಡ್ಕೊಂಬಿಡಿ. ಸೊ ಹಾಗಾಗಿ ಈ ಒಂದು ಮುಖ್ಯವಾದ ವಿಷಯವಾಗಿರುವಂಥದ್ದು, ಮುಖ್ಯ ಸೂಚನೆಯೂ ಸಹ ಆಗಿರುವಂಥದ್ದು 3 ಇಯರ್ LLB ಅಥವಾ 5 ಇಯರ್ LLB ಯಾರು ಕಲಿತಾ ಇದ್ರು ಅವರಿಗೆ. ಇದಿಷ್ಟು ಇವತ್ತಿನ ವಿಷಯವಾಗಿತ್ತು. ಅರ್ಜಿ ಸಲ್ಲಿಸುವ ದಿನಾಂಕ, ಆಯ್ಕೆ ಪ್ರಕ್ರಿಯೆ ಹೇಗೆ, ಅರ್ಜಿ ಯಾರನ್ನು ಹಾಕ್ಬೋದು ಮತ್ತು ಕೌನ್ಸಿಲಿಂಗ್ ಯಾವ ರೀತಿಯಾಗಿರುತ್ತೆ ಮತ್ತು ಇವು ಮುಖ್ಯ ಸೂಚನೆಗಳೇನು ಅಂತಕ್ಕಂಥ ವಿಷಯವನ್ನು ಈ ಒಂದು ವಿಡಿಯೋ ಮೂಲಕ ನೀವು ತಿಳ್ಕೊಂಡ್ರಿ. ಹಾಗೆಯೇ ಈಗ ನಾನು ನಿಮಗೆಲ್ಲ ಸಹಾಯ ಮಾಡಿದೆ. ಈಗ ನೀವು ನನಗೇನು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಕಾನೂನು ಕಂಟೆಂಟ್ಗಳಿಗಾಗಿ, ಕಾನೂನಿನ ವಿಷಯಗಳಿಗಾಗಿ ಮತ್ತು ಕಾನೂನು ಸಬ್ಜೆಕ್ಟ್ಗಳಿಗಾಗೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬೆಂಬಲಿಸಿ. ನಿಮಗೆ ಯಾವ ಕಾನೂನು ಸಬ್ಜೆಕ್ಟ್ ವಿಷಯ ಯಾವುದೇ ವಿಷಯದ ಮೇಲೆ ನಿಮಗೆ ವಿಡಿಯೋ ಬೇಕು ಅಂದ್ರೆ ನಾನು ಕ್ಲಾರಿಫೈ ಮಾಡಿ ಮೂಲಕ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹಾಗಾಗಿ ನನ್ನನ್ನು ಬೆಂಬಲಿಸಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊತೇನೆ. ಧನ್ಯವಾದ.